ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ. ಸ್ಕೂಲ್ ಬಿಡೋ ಹೊತ್ತಾಗಿದೆ. ಇವಾಗ ನಿಯೇಶ್ನನ್ನು ಕರ್ಕೊಂಡು ಬರಲಿಕ್ಕೆ ಹೊರಟಿದ್ದೇನೆ. ಹಾಗೆ ಪ್ರದೀಕ್ಷಾ ಬಂದಿದ್ದಾಳೆ, ಬರ್ತಾಳಂತ ಕೇಳುವ. ಪ್ರದೀಕ್ಷಾ ಬರ್ತೀಯಾ? ಹಾಂ, ಬಾಗಿಲಾಕು. ಮಳೆ ಹಿಡ್ದಿದ್ದಾ? ಮಳೆ ಹಿಡ್ದಿದೆ. ಕೊಡೆ ಉಂಟಾ? ಮಳೆ ಬರ್ಬೋದು ನೋಡಂತ. ಹಿಡ್ದಿದೆ, ಜೋರು ಹಿಡ್ದಿದೆ. ಕೋಗಿಲೆ ಕೂಗ್ತಾ ಉಂಟು ನೋಡಂತೆ. ಕೂ 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 ನಲ್ಲದಲೆ ಏನು ಮಂಗ ಹಾಕನಿ. ಕೋಗಿಲೆಯನ್ನು ಮಂಗೆ ಮಾಡೋದು ಪ್ರದೀಕ್ಷಾ ಕೋಗಿಲೆಯನ್ನು ಮಂಗೆ ಮಾಡೋದು. ಈಗ ಮಳೆ ಬರ್ತದೆ. ಬಿಸಿಲಿತ್ತಾ? ಒಳ್ಳೆ ಬಿಸಿಲಿತ್ತು. ಈಗ ಮಳೆ. ನೀನು ಬರೋಗಿರ್ಲಿಲ್ಲಲ್ಲ? ಹೌದು, ನೀನು ಬರುವಾಗ ಎಲ್ಲಿಲ್ಲ ಇತ್ತು. ಮಳೆ ಬರಲಿಲ್ಲವಾ? ಮಳೆ ಬರ್ದಿಂದೆ. ನೀನು ಚಂಡಿಯಾಗಿದ್ದೆ ಹಾಗಾದ್ರೆ ಈಗ? ಇಲ್ಲಲ್ಲ, ನೀ ಸಾಲಕ್ಕೆ ತೆರಂಬ ಬನ್ನಿ. ನಾನು ಶಾಲೆಯಲ್ಲಿ ಬಂದಿದೆ. ನೀನು ಬರುವಾಗ ಹೇಳಿದ್ದು ನಾನು. ಈಗ ನಿಯಂಶ ಬರುವಾಗ ನೋಡು ಮಳೆ ಹಿಡ್ದಿದೆ ಅಲ್ಲ. ಶೀತ ಆಗಿದೆ ನನಗೆ. ಮೊನ್ನೆ ತರವಾಡಿಗೆ ಹೋಗಿ ಬಂದ ನಂತರ ಶೀತ ಆಗಿದೆ. ಮಲಗಿದ್ದೆ, ಮರುದಿವಸ ಮಲಗಿದ್ದು, ಜ್ವರ ಶೀತ. ಇವಾಗ ವಾಯ್ಸ್ ಎಲ್ಲ ಹೋಗಿದೆ, ಮೂಗು ಬಂದಾಗೋದು, ಕೆಮ್ಮುಂಟು. ಅವಳು ನಗಾಡ್ತಾಳೆ ನಾನು ಹೇಳುವಾಗ. ಮತ್ತೆಂತಕ್ಕೆ ನಗಾಡೋದು? ಬಡ್ಡಿ ಜುಟ್ಟು ನೋಡು, ಬೆಳಿಗ್ಗೆ ಕಟ್ಟಿದಾಗಿಲ್ಲ ಈಗ ನೋಡು. ಜುಟ್ಟು ಆದದ್ದು ನೋಡು, ಚಂದದ ಹುಡುಗಿ ಅಲ್ಲ. ಲಿಫ್ಟಿಗೆ ಬರ್ತದಂತೆ. ಲಿಫ್ಟಿಗೆ ಹಾಕಿದ್ದಾಳೆ ಅವಳು. ನನಗೆ ಬರೋದಿಲ್ಲ, ನಿನಗೆ ಮಾತ್ರ ಬರೋದು ಹೇಗೆ ನೋಡು? ಅಲ್ಲ, ನನಗೆ ಬರೋದಿಲ್ಲ, ನಿನಗೆ ಮಾತ್ರ ಬರ್ತದೆ. ನನ್ನ ಮುಖ ನೋಡಂತೆ ಬಾತು ಹೋಗಿದೆ, ಜ್ವರ ಬಂದು. ಎಲ್ಲಿಗೆ ಸಿಕ್ಕಿಸುದಾ? ಎಂತ ಇದು? ಮಳೆ ಬಂತು. ಅಲ್ಲಿ ನಿಲ್ಲೋ ಬಾ, ಅವನ ಹತ್ರ ಕೊಡೆ ಉಂಟು, ನಾವಿಲ್ಲಿ ನಿಲ್ಲೋ ಬಾ. ನಮ್ಮ ಯಾವಾಗಲೂ ನಿಲ್ಲುವ ಅಡ್ಡ ರಾಜಣ್ಣನ ದನದ ಅಟ್ಟಿ. ಈಗ ಸಂಧ್ಯಾ ಆಂಟಿ ಇದು ತೆಂಗಿನಕಾಯಿ ತರಲು ಹೋಗಿದ್ದಾರೆ. ಮಳೆ ಬರ್ದ ಇಲ್ಲಿ ನೋಡಿ, ಫುಲ್ ಮಳೆ ಇದ್ದಿದೆ. ಮಳೆ ಬರ್ತು. ಇಲ್ಲಿ ಮೀನು ತೋರಿಸ್ತೇನೆ ಆಯ್ತಾ? ನನ್ನ ಕೈಯಲ್ಲಿ ಕೂಡ ಒಂದೊಂದು ಬರ್ತದೆ, ಫುಲ್ ಬರ್ದಿಲ್ಲ. ಮಳೆ ಬಂತ. ಇಲ್ಲಿ ನೋಡಿ, ತೆಂಗಿನಕಾಯಿ ಒಂದು ಸಿಕ್ಕಿದೆ, ಇನ್ನೊಂದು ಉಂಟು ಅಲ್ಲಿ, ನಾನು ತೋರಿಸ್ತೇನೆ. ತೆಂಗಿನಕಾಯಿ ಇದೆ, ಅವರು ಅಲ್ಲಿಗೆ ಹೋಗಿದೆ. ನಾನು ಇಲ್ಲಿ ವಿಡಿಯೋ ಮಾಡೋದು. ಇವಾಗ ನಾನು ಇಲ್ಲಿ ಇದ್ದೇನೆ. ಮಳೆಗೆ ಕೊಡೆ ಇಡ್ಲಿಕ್ಕೆ ಆಗುದಿಲ್ಲ. ಆಯ್ತು, ನಾನೆರಡು ತೆಂಗಿನಕಾಯಿ ಹೆಕ್ಲಿಕ್ಕೆ ಹೋದದ್ದು, ಅಷ್ಟರಲ್ಲಿ ಇವಳು ಎಂತೆಲ್ಲ ಮಾತಾಡಿದ್ದಾಳೆ ವಿಡಿಯೋ ಮಾಡಿ ಅಲ್ಲ. ಅಲ್ಲೊಂದು 2 ತೆಂಗಿನ ಮರ ಉಂಟು, ಅದು ಜನ ಇಲ್ಲ, ಹೀಗೆ ನಾವು ಹೋಗುವ ದಾರಿಯಲ್ಲಿ ಇರೋದು. ಅಲ್ಲಿ ಸುಮ್ಮನೆ ಬಿದ್ದು ಹಾಳಾಗ್ತದೆ ತೆಂಗಿನಕಾಯಿ. ಹಾಗೆ ಎಲ್ಲರೂ ಹೆಕ್ತಾರೆ, ಹಾಗೆ ನಾನು ಕೂಡ ಹೆಕ್ಕೋದು. ಈಗ ತೆಂಗಿನಕಾಯಿಗೆ ತುಂಬ ರೇಟ್ ಅಲ್ವಾ, ಹಾಗೆ ನನಗೊಂದು 3 ತೆಂಗಿನಕಾಯಿ ಸಿಕ್ಕಿತ್ತು. ಇವಾಗ ತೆಂಗಿನಕಾಯಿ ಇಲ್ಲ, ತುಂಬ ರೇಟು. ತೆಂಗಿನ ಎಣ್ಣೆಗೂ ಕೂಡ ಹಾಗೆ ತುಂಬ ರೇಟು. ಹಾಗೆ ಯಾರು ಕೂಡ ತೆಂಗಿನಕಾಯಿ ಸಿಕ್ಕಿದರೆ ಬಿಡುವುದೇ ಇಲ್ಲ. ಹಾಗೆ ನಾನು ಕೂಡ ಇವಾಗ ಹೋಗಿ ಹೆಕ್ಕಿ ತಂದೆ. ಸಾಕು ಬಾ, ಇಲ್ಲಿ ನೀರಲ್ಲಿ ಆಟ ಆಡಿದ್ದು ಸಾಕು. ಬಾ ಇಲ್ಲಿ ಬಾ. ಬರಲಿಲ್ಲ ನಿಯಂಶು, ಬರಬೇಕಷ್ಟೇ. ಅಲ್ಲಿ ಬೇಡ, ಅಲ್ಲಿ ತುಂಬ ಹಾಕಿರೆ ಉಂಟು, ಬಲ್ಲೆ ತುಂಬಿದ್ದಲ್ಲ. ಈಗೆಲ್ಲ ಮಳೆಗಾಲದಲ್ಲಿ ಎಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ, ಎಲ್ಲ ಹೋಗಬೇಡವಾ. ಮಳೆ ಬರ್ತದೆ, ಅವಳು ನೀರಲ್ಲಿ ಆಟ ಆಡ್ತಾಳೆ. ನಿನ್ನೆ ಪಾಪ ನೋಡಿದರೆ ಪೆಟ್ಟು ಕೊಡುವರು, ಮತ್ತೆ ಪೆಟ್ಟು ತಿಂತೀಯ ರಾತ್ರಿ ನೀನು. ಚಂಡಿ ಮಾಡಿದ್ದಾಳೆ ಮೊಬೈಲನ್ನು. ನಾನು ಇಷ್ಟರವರೆಗೆ ವಿಡಿಯೋ ಮಾಡಿದ್ದೇನೆ. ಇಲ್ಲಿ
ಕಿವಿಯದ್ದು ಹಾಕಲಿಲ್ಲ, ಮಲಗುವಾಗ ತೆಗೆದಿಟ್ಟಿದ್ದೆ. ಚಿನ್ನದಲ್ಲ ಮತ್ತು ಫ್ಯಾನ್ಸಿ. ಹಾಗೆ ಈಗ ನೋಡ್ತಾ ಇದ್ದೇನೆ, ಕಿವಿಯದ್ದು ಹಾಕಲಿಲ್ಲ. ಹಾಗೆ ಮಳೆ ಬರ್ತಾ ಉಂಟು. ಇನ್ನೂ ಕೂಡ ಬರಲಿಲ್ಲ. ಒಮ್ಮೊಮ್ಮೆ ಬೇಗ ಬರ್ತಾನೆ, ಒಮ್ಮೊಮ್ಮೆ ಎಷ್ಟು ಕಾದರೂ ಬರೋದಿಲ್ಲ. ಬೆಳಿಗ್ಗೆ ಕೂಡ ಹಾಗೆ. ಎಂದಾಕದಣ್ಣ, ಇವಳಿಗೆ ಖುಷಿ ಆಗ್ತದೆ. ನಾನು ಸಂಜೆ ಈ ಕಡೆ ಬರುವಾಗ ನನ್ನ ಹಿಂದೆ ಬರ್ತಾಳೆ ಓಡಿಕೊಂಡು, ಅಲ್ಲ? ಇಲ್ಲದಿದ್ದರೆ ಅವಳಿಗೆ ಹೆದರಿಕೆ ಇಲ್ಲೆಲ್ಲ ಬರಲಿಕ್ಕೆ. ಯಾರಾದರೂ ಒಟ್ಟಿಗೆ ಇದ್ದರೆ ಮೀನು ಹಿಡಿತಾ ಇದ್ದಾಳೆ ನೋಡಿ. ನನ್ನ ತೆಂಗಿನಕಾಯಿ ಅಲ್ಲೇ ಉಂಟು 2, ಮತ್ತೊಂದು ಆಚೆ ಇಟ್ಟಿದ್ದೇನೆ, ಸ್ವಲ್ಪ ಆಚೆ ಇಟ್ಟಿದ್ದೇನೆ. ಬರಲಿಲ್ಲ. ಬೇರೆ ಸ್ಕೂಲಿನ ಗಾಡಿ ಎಲ್ಲ ಹೋಗ್ತಾ ಉಂಟು. ಅಲ್ಲೊಂದು ಹೂ ನೋಡಂತೆ, ಆದದ್ದು ಎಷ್ಟು ಚಂದ ಉಂಟು. ಎಂತ ಹೂ ಇದು? ತೆಗಿಲಿಕ್ಕೆ ಆಗೋದಿಲ್ಲ, ಅಲ್ಲಿ ಬಲ್ಲೆ ಉಂಟು, ಹೋಗೋದು ಬೇಡ. ಚಂದ ಉಂಟಲ್ಲ? ನಾನು ಇವಾಗ ನೋಡಿದ್ದು, ನೋಡಂತೆ ಮೈಕ ಹೂವಿನಾಗೆ ಉಂಟು. ಬೇಡ ಬೇಡ, ಇಲ್ಲಿ ಇದಾಗ್ತದೆ ನೋಡಿ ಅಂತ, ಎಷ್ಟು ಚಂದ ಉಂಟು. ಇದು ನಾನು ಝೂಮ್ ಮಾಡಿದ್ದೆ ಇವಾಗ, ಸ್ವಲ್ಪ ದೂರ ಉಂಟದು. ಓ, ಅಲ್ಲಿ ಉಂಟದು. ಚಂದ ಉಂಟಲ್ಲ ಕಲರು, ಸೂಪರ್ ಉಂಟು. ಅದು ಬಳ್ಳಿ ಹೋಗಿ ಆದದ್ದ, ಬಳ್ಳಿ ಗಿಡ. ಜೋರು ಬರ್ತಾ ಉಂಟು ಮಳೆ. ಇನ್ನು ಕೂಡ ಇವಾಗ ಬಂದಿಲ್ಲ. 5 ಗಂಟೆ ಆಗ್ತಾ ಬಂತು. 4 ಗಂಟೆಗೆ ಬಿಡ್ತದೆ. ಈ ರಿಕ್ಷಾದವರು ಉಂಟಲ್ಲ, ಎಷ್ಟು ಲೇಟ್ ಮಾಡ್ತಾರೆ. ಬೇರೆ ಟ್ರಿಪ್ ಎಲ್ಲ ಉಂಟು ಅವರಿಗೆ, ಅದನ್ನೆಲ್ಲ ಬಿಟ್ಟು ಕರ್ಕೊಂಡವ್ರದ್ದು. ಇಲ್ಲಿ ನಾವು 4:15ಗೆ ಬಂದು ನಿಲ್ತೇವೆ. ಇವಾಗ ನೋಡಿ 4:45 ಕಳೀತು, 5 ಗಂಟೆ ಆಗ್ತಾ ಬಂತು, ಇನ್ನೂ ಕೂಡ ಬರಲಿಲ್ಲ. ಇನ್ನು ನಮ್ಮೆ ಕೂಡ ಬರಲಿಕ್ಕೆ ಆಯಿತು. ಅವಳಾದರೆ ಲೇಟು, ದೂರದಿಂದ ಬರೋದಲ್ಲ. ಅವಳಿಗೆ ಬಸ್ಸಿನಲ್ಲಿ ಬರಲಿಕ್ಕೆ 3/4 ಗಂಟೆ ಉಂಟು. ಅವಳು ಬರುವಾಗ 5 ಗಂಟೆ ಆಗ್ತದೆ. ಇನ್ನೊಟ್ಟಿಗೆ ಬರ್ತಾರ ಅಂತೇಳಿ. ಜೋರು ಬರ್ತಾ ಉಂಟು ಮಳೆ, ಚಂಡಿ ಆಗ್ತಾ ಉಂಟು. ಅದೇ ಪಾಪ ಬರೋದು. ರಿಕ್ಷಾ ಬಂತು, ಪ್ರದೀಕ್ಷಾ ಓಡ್ತಾ ಇದ್ದಾಳೆ ಅಲ್ಲಿಗೆ. ಬಂದರು ಇಬ್ಬರು ಚಡ್ಡಿ ಜೋಸ್ತಿಗಳು ಇಬ್ಬರು. ಇನ್ನು ಆಟ ಆಡೋದು ಇವರು. ಭಾರಿ ಖುಷಿಯಲ್ಲಿ ಬರ್ತಾ ಇದ್ದಾಳೆ ನೋಡಿ. ಹಾ, ಹೌದಾ? ಹಾ, ಚಂಡ್ಯಾ ಹೇಗಣ್ಣ? ನೀ ಅಂಚಿನ ಬ್ಯಾಗೆಲ್ಲ ಚಂಡಿ ಐತಂತೆ. ಅಬ್ಬ ಇಂಡೆ ಕವರ್ ಇಟ್ಟಿಟ್ಟಿಲ್ಲ ಅಂದ ಡ್ರೈವರ್. ರಿಕ್ಷಾದ ಮಾಮ ಕವರ್ ಇಟ್ಟಿಟ್ಲ ಇಂಡೆ ಇಲ್ಲೇ ಎಂದದು? ಬಾ ಬಾ ಬಾ, ಹಿಂಗೆ ಬಾ. ಹಾಲು ಬಿಸಿ ಮಾಡಿಟ್ಟಿದ್ದೆ ಅವರಿಗೆ, ಮಕ್ಕಳಿಗೆ. ಇವಾಗ ಮಾಲ್ಟ್ ಮಾಡುವ ನಾವು. ಕಾಲು ಕೈಗದು ಪೋ, ಕಾಲು ಕೈಲಕ್ಕದು ಮೀಡಲ್ಲಕ್ಕದು. എന്ത് സൗണ്ട് ആക്കുന്ന? സൗണ്ട് എന്താക്കുന്നത്? പാല് വേണ? പാല് മാൾട്ട് മാൾട്ട് നീര് വേണം. ആക്ക് 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 ആക്ക്. അതിത് അതിൻ്റെ പാലിൻ്റെ പാട, ಹಾಲಿನ ಕೆನೆ. ಕೈ ಕಾಲು ಅವ್ರಿಗೆ ಬಗೆಯಲ್ಲಿಟ್ಟೋ. ಮಾಲ್ಟ್ ಮಾಡ್ತಾ ಇದ್ದೇನೆ ಇಲ್ಲಿ. ನಿಯಂಶನಿಗಿಲ್ಲ ಮಾಲ್ಟ್, ಆಯ್ತಾ? ಹಾಂ, ನಿಯಂಶ ಹೇಳಿದಾಗೆ ಕೇಳೋದಿಲ್ಲ ಇಲ್ಲಿ. ಸೇಮಿಗೆ ಉಂಟು ತಿನ್ನಲಿಕ್ಕೆ, ಬೇಕಾ? ಮತ್ತೆ ಅವಲೆ
ಸಾರು ಮಾಡಿದ್ದೇನೆ, ಅದು ಬೇಡಂತೆ ಅವನಿಗೆ. ಓಕೆ, ನಾನು ಪಪ್ಸ್ ತಂದಿದ್ದೇನೆ. ನನಗೆ ಗೊತ್ತುಂಟು ಇವನು ಸೇಮಿಗೆ ತಿನ್ನೋದಿಲ್ಲ ಅಂತೇಳಿ. ತಿಂತಾನೆ, ಅದು ನಾನು ಬೇಳೆ ಸಾರು ಮಾಡಿದ್ದು ಅದರಲ್ಲಿ ತಿನ್ನೋದಿಲ್ಲ. ಚಿಕನ್ ಕರಿ ಆದರೆ ತಿಂತಾನೆ. ಒಂದು ಪ್ಲೇಟ್ ಕೊಂಡ ಎಂದು ಬಟ್ಟ ಎಲ್ಲ ಬೇಡ, ಒಂದು ತಿನ್ನೋ ಫಸ್ಟ್, ಪಿನ್ನ ನೋಕ ಬೇಡ ಕಟ್ತಾಳ. ಹಾಗೆ ನಾನು ಪೇಟೆಗೆ ಹೋಗಿ ಬರುವಾಗ ಪಪ್ಸ್ ಕೂಡ ತಂದಿದ್ದೆ, ಮಕ್ಕಳಿಗೆ ಸ್ವಲ್ಪ ಸ್ವೀಟೆಲ್ಲ ತಂದಿದ್ದೆ. ಹಾಗೆಯೇ ಇಲ್ಲಿ ನಾವಿವಾಗ ಟೀ ಕುಡಿತಾ ಇದ್ದೇವೆ. ಹಾಗೆ ಮಗಳು ಕೂಡ ಬಂದಿದ್ದಾಳೆ, ಅವಳು ಆಚೆ ಸೈಡಲ್ಲಿ ಕೂತಿದ್ದಾಳೆ. ಹಾಗೆ ಇವಾಗ ನನ್ನ ಮಗನಿಗುಂಟಲ್ಲ ತುಂಬ ಬರೆಯಲಿಕ್ಕೆ ಉಂಟು, ಎಲ್ಲ ಪೆಂಡಿಂಗ್ ಇಟ್ಟಿದ್ದಾನೆ, ನೋಟ್ಸ್ ಎಲ್ಲ ಕಂಪ್ಲೀಟೇ ಮಾಡಲಿಲ್ಲ. ಹಾಗೆ ನಾವು ಟೀ ಕುಡಿದು ಇವಾಗ ಅವನಿಗೆ ಬರೆಸಲಿಕ್ಕೆ ಉಂಟು. ಅವನ ಒಟ್ಟಿಗೆ ಕೂತ್ರೆ ಮಾತ್ರ ಅವನು ಹೋಮ್ವರ್ಕ್ ಮಾಡೋದು, ಇಲ್ಲದಿದ್ದರೆ ಹೋಮ್ವರ್ಕ್ ಮಾಡೋದೇ ಇಲ್ಲ. ಅಂದರೆ ಅವನಿಗೆ ಗೊತ್ತಾಗೋದಿಲ್ಲ ಇಲ್ಲಿಂದ ಇಲ್ಲಿವರೆಗೆ ಮಾಡಬೇಕು ಅಂತೇಳಿ, ಕೈ ಹಿಡಿದು ತೋರಿಸಬೇಕು ಇಲ್ಲಿಂದ ಇಲ್ಲಿ ಬರೆ ಅಂತೇಳಿ. ಇಲ್ಲದ್ರೆ ಅವನಿಗೆ ತಪ್ಪಿ ಬೇರೆ ಬೇರೆ ಲೈನದೆಲ್ಲ ಒಟ್ಟಿಗೆ ಬರೀತಾನೆ. ಹಾಗೆ ಇಲ್ಲಿ ಬರೆಸ್ತಾ ಇದ್ದೇನೆ. ಗಂಟೆ ಆಗಿದೆ ಇವಾಗ 7. ಸ್ನಾನ ಮಾಡಲಿಕ್ಕೆ ಹೊರಟದ್ದು ನಾನು. ಇಷ್ಟವರೆಗೆ ಅವನಿಗೆ ಬರೆಸಿದ್ದೆ, ಟೈಮ್ ಹೋದದ್ದೇ ಗೊತ್ತಾಗಲಿಲ್ಲ. ಇನ್ನು ಸ್ನಾನ ಮಾಡಿ ದೀಪ ಇಟ್ಟು ಪದಾರ್ಥ ಮಾಡಲಿಕ್ಕೆ ಉಂಟು ಇನ್ನು. ಓಕೆ, ನಾನು ಫಸ್ಟಿಗೆ ಬೇಗ ಸ್ನಾನ ಮಾಡಿ ಬರ್ತೇನೆ. ಹಾಗೆ ಇವಾಗ ಸ್ನಾನ ಮಾಡಿ ದೀಪ ಎಲ್ಲ ಹಚ್ಚಿ ಆಯಿತು. ಅಪ್ಪ ಬೇಡ್ಸಲ್ಲ ಹಾಕಿಲ್ಲ ಎಂತೆಲ್ಲ ಬೀಳ್ಬೇಕು ನನಗೆ ಯಶೋ, ಹೆದ್ರಿಲ್ಲ ಹಾಕಿಲ್ಲ ನನಗೆ. ಮೊಟ್ಟ 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 ಪೊಟ್ಟಟ್ಟು ನಾ ಸರಿ ಹಾಕೊಂಡಿಲ್ಲಿ. ಹಾಗೆ ಇವಾಗ ಒಂದು ಮೊಟ್ಟೆ ರೆಸಿಪಿ ಮಾಡಲಿಕ್ಕೆ ರೆಡಿ ಆಗಿದ್ದೇನೆ. ಇವಾಗ ಯೂಟ್ಯೂಬ್ ನೋಡಿ ಮಾಡೋದು, ಇದರಲ್ಲಿ ಶೇರ್ ಮಾಡೋದಿಲ್ಲ ಆಯಿತಾ. ನಾನು ಶಾರ್ಟ್ ವೀಡಿಯೋದಲ್ಲಿ ನೋಡುವ ಆದರೆ ಹಾಕ್ತೇನೆ. ಮತ್ತು ಅದು ಫಸ್ಟಾಗಿ ಮಾಡೋದಲ್ಲ, ಮತ್ತು ಅವರು ಚಂದ ಮಾಡಿದ್ದಾರೆ. ಅವರು ಹಾಕಿದಂಥ ಎಲ್ಲ ಐಟಮ್ ನನ್ನ ಹತ್ರ ಇದೆ. ನಾನು ಸ್ವಲ್ಪ ಸಿಂಪಲಾಗಿ ಮಾಡುವ ಅಂತೇಳಿ ಅದೇ ಮೆಥಡ್ ಮಾತ್ರ. ಆದರೆ ಎಲ್ಲ ಹುಡಿ ಐಟಮ್ ಹಾಕಿ ಅವರು ಜಾಸ್ತಿ ಮಾಡಿದ್ದಾರೆ. ನನ್ನ ಹತ್ರ ಅಷ್ಟೇನು ಹುಡಿ ಇಲ್ಲ, ಇರುವ ಹುಡಿಯಲ್ಲಿ ಹಾಕಿ ನಾನು ಮಾಡೋದು. ಸುರೇ ಮಧ್ಯಾಹ್ನ ಮಾಡಿದ್ದೇನೆ, ಬೇಳೆ ಸಾರು ಮಾಡಿದ್ದೇನೆ. ಆದರೆ ರಾತ್ರಿಗೆ ಅದಷ್ಟು ಒಳ್ಳೆ ಆಗೋದಿಲ್ಲಲ್ಲ. ಹಾಗೆ ಬೇಗ ಇವಾಗ ಪದಾರ್ಥ ಮಾಡುವ ಬನ್ನಿ. ನೋಡಿ, ಮೊಟ್ಟೆಯನ್ನುಂಟಲ್ಲ ಲಾಟ್ರಿ ಟಿಕೆಟ್ನಲ್ಲಿ ಮುಚ್ಚಿ ಎಲ್ಲ ಕೊಟ್ಟಿದ್ದಾರೆ, ಕಟ್ಟಿ ಎಲ್ಲ. ಎಷ್ಟುಂಟು ಲಾಟ್ರಿ ಇದು. ಎಲ್ಲಿಯಾದರೂ ನಂಬರ್ ಬಂದರೆ ಉಂಟಲ್ಲ ನಮ್ಮ ಲಕ್, ನಾವಿನ್ನು ಕೋಡೀಶ್ವರ ಆಗ್ತೇವೆ. ನೋಡಿ ಎಷ್ಟು ಉಂಟು ಇಲ್ಲಿ. ಯಾವುದಾದ್ರೂ ಒಂದರಲ್ಲಿ ಬಂದರೆ ಸಾಕಲ್ಲ. ನೋಡಿ ಎಷ್ಟು ಉಂಟು ಲಾಟ್ರಿ. ಇಲ್ಲೊಂದು ಕೆಳಗೆ ಬಿದ್ದಿದೆ. ಇನ್ನು ನಾವು ಕೋಡೀಶ್ವರರು, ಅಷ್ಟು ಲಾಟ್ರಿ ಉಂಟು ಇಲ್ಲಿ ನೋಡಿ, ಕೇರಳ ಲಾಟ್ರಿ. ನಮಗೆ ಎಲ್ಲಿ ಸಿಗಲಿಕ್ಕೆ ಅಲ್ವಾ. ಇದು ಹಳತ್ತನ್ನವರು ಕಟ್ಟಿಕೊಡೋದು, ಹಳತ್ತು ಲಾಟ್ರಿ. ಇಲ್ಲಿ ನಾನು 5 ಮೊಟ್ಟೆ ತಗೊಂಡಿದ್ದೇನೆ. 5 ಮೊಟ್ಟೆ ಹಾಕುವ, ಸಾಕು ನೋಡುವ, ಫಸ್ಟ್ ಮಾಡೋದಲ್ಲ. ಒಳ್ಳೆ ಆದರೆ ಮತ್ತೆ ನಾಳೆ ಕೂಡ ತಂದು ಮಾಡುವ. ಇವಾಗ ಮೊಟ್ಟೆಯನ್ನು ಒಡೆದು ಇದಕ್ಕೆ ಉಪ್ಪು, ಅರಶಿನ ಹುಡಿ, ಆಮೇಲೆ ಮೆಣಸಿನ ಹುಡಿ ಮತ್ತು ಚಿಕನ್ ಮಸಾಲ, ಗರಂ ಮಸಾಲ ಇಷ್ಟು ಹುಡಿಯನ್ನು ಹಾಕಿದ್ದೇನೆ. ಅದರಲ್ಲೂ ಕೂಡ ಹಾಗೆ ತೋರಿಸಿದ್ದಾರೆ ಅವರು. ಇನ್ನು ಇದನ್ನು ಫುಲ್ ಮಿಕ್ಸ್ ಮಾಡಬೇಕು.
ಇವಾಗ ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ ಇಷ್ಟನ್ನು ಪೇಸ್ಟ್ ಮಾಡಲಿಕ್ಕೆ ಉಂಟು. ಪೇಸ್ಟ್ ಮಾಡುವ. ಟೊಮೆಟೊ ಪೇಸ್ಟ್ ಈಗ ರೆಡಿಯಾಗಿದೆ. ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ 3 ಹಾಕಿ ಮಾಡಿದ್ದು. ಅವರು 2 ಟೊಮೆಟೊ ಹಾಕಿದ್ದಾರೆ, ನಾನು ಇಲ್ಲಿ ಒಂದೇ ಹಾಕಿದ್ದು. ಇನ್ನು ಒಂದುಂಟು ನನ್ನ ಹತ್ರ ಟೊಮೆಟೊ, ಅದು ನಾಳೆಗೆ ಬೇಕು. ಇಲ್ಲಾದರೂ ನಾನು ಪೇಟೆಗೆ ಹೋಗೋದಿದ್ದರೆ ನಾಳೆಗೆ ಬೇಕಲ್ಲ, ಅದಕ್ಕೆ ಇದಕ್ಕೆ ಒಂದೇ ಹಾಕಿದ್ದು. ನೋಡುವ, ಮತ್ತು ಟೇಸ್ಟ್ ಎಲ್ಲ ಆಗದಿದ್ದರೆ ಸುಮ್ಮನೆ ಹಾಕಿ ಕೂಡ ವೇಸ್ಟ್ ಅಲ್ವಾ. ಓಕೆ, ಇವಾಗ ಪದಾರ್ಥ ರೆಡಿಯಾಗಿದೆ. ಟೇಸ್ಟ್ ನೋಡುವ ಇವಾಗ. ನೋಡಿ, ಸ್ವಲ್ಪ ತಗೊಂಡಿದ್ದೇನೆ, ಮತ್ತೆ ತಿನ್ನಲಿಕ್ಕೆ ಉಂಟಲ್ಲ. ನಿಜವಾಗ್ಲೂ ತುಂಬಾ ಸೂಪರ್ ಆಗಿದೆ. ಮೊಟ್ಟೆಯಲ್ಲಿ ಈ ಥರ ಒಂದು ರೆಸಿಪಿ ಮಾಡೋದು ನಾನು ಫಸ್ಟ್ ಟೈಮ್ ನೋಡಿದ್ದು. ತುಂಬ ಟೇಸ್ಟಾಗಿದೆ. ನಾವು ಮೊಟ್ಟೆ ಬುಜ್ಜಿ ಎಲ್ಲ ಮಾಡಿದರೆ ಒಂಥರ ಮೊಟ್ಟೆ ಸ್ಮೆಲ್ ಹಾಗೆಲ್ಲ ಬರ್ತದೆ. ಇದರಲ್ಲಿ ಗೊತ್ತೇ ಆಗೋದಿಲ್ಲ. ಒಳ್ಳೆ ಪರಿಮಳ, ಒಳ್ಳೆ ಟೇಸ್ಟ್ ಕೂಡ ಉಂಟು. ಉಪ್ಪು, ಖಾರ, ಹುಳಿ ಎಲ್ಲ ಕರೆಕ್ಟಾಗಿದೆ. ಮತ್ತು ಕೂಡ ಟೊಮೆಟೊ 2 ಹಾಕಬೇಕಿತ್ತು, ಒಳ್ಳೆ ಆಗ್ಬೋದಿತ್ತು. ನಾನು 1 ಹಾಕಿದ್ದು, ಆದರೂ ಕೂಡ ತುಂಬಾ ಸೂಪರ್ ಆಗಿದೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ. ನೋಡುವ, ನಾನು ಇನ್ನೊಮ್ಮೆ ಫುಲ್ಲು ರೆಸಿಪಿ ಮಾಡಿ ಹಾಕ್ತೀನಿ ಇದನ್ನು. ಟೇಸ್ಟ್ ಆಗಿದೆ. 100ರಲ್ಲಿ 100 ಮಾರ್ಕ್. ಸೇಮಿಗೆ ಉಂಟು, ಬೆಳಿಗ್ಗೆ ಮಾಡಿದ್ದೆ ನಾನು. ಸಾರು ಮಾಡಿದ್ದೆ ನೋಡಿ, ಆಲೂಗಡ್ಡೆ ಎಲ್ಲ ಹಾಕಿ ಮಾಡಿದ್ದೆ. ಇದು ಸೇಮಿಗೆ ಈಗ ಅಷ್ಟು ಒಳ್ಳೆ ಆಗೋದಿಲ್ಲ ಅಂತೆ ನನ್ನ ಮಕ್ಕಳಿಗೆ. ಮತ್ತೆ ನೀನು ಹೇಳಿದ? ಆಲೂಗಡ್ಡೆ ಎಲ್ಲ ತಿನ್ನಬೇಕು, ಒಳ್ಳೆಯದು. ಗ್ಯಾಸ್ ಆದರೆ ತುಂಬಿಸ್ಬೋದು. ನೋಡಿ, ಮೊಟ್ಟೆ ಮಸಾಲ. ಅದೇಲ್ಲ ನ್ಯಾನ್ಶ್ ಬಂಡೆ. ನ್ಯಾನ್ಶ್ನಿಗೆ ಬೇಡ ಅಂತೆ. ಎಂತ ತಿಂದಿದ್ದಿ ನೀನೆಂತ ತಿಂದಿದ್ದಿ? ಎಂತ ತಿಂದಿ? ಪರೋಟ ತಿಂದಿಯಾ? ಓಕೆ, ಇನ್ನು ನಾನು ಕೂಡ ಸೇಮಿಗೆನೆ ತಗೊಂಡೆ. ಸೇಮಿಗೆ ಸ್ವಲ್ಪ ಜಾಸ್ತಿ ಉಳಿದಿತ್ತು ಬೆಳಗ್ಗಿನದ್ದು, ಮತ್ತೇನು ನಾಳೆಗೆ ಹಾಕಿ ಅದನ್ನು ಇಡೋದು ಮುಗಿಸುವ ಅಂಥೇಳಿ. ಹಾಗೆ ಮೊಟ್ಟೆ ಮಸಾಲ. ಇನ್ನು ತಿನ್ನುವ. ಗಂಟೆ ಇವಾಗ ಎಷ್ಟು? 8:30 ಆಗಿದೆ. ಇನ್ನು ಈ ವಿಡಿಯೋವನ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇವತ್ತಿನ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಗುಡ್ ನೈಟ್, ಬಾಯ್.